ಯವ್ವ ಏನ್ ಜೋಡಂದವ ಯವ್ವ ಮಗಗ ಸೊಸಿಗೆ ಮುಪ್ಪಿನ ಕಾಲದಾಗ ದೇವ್ರು ಜಲ್ದಿ ತಗೊಂಡಾರ ಹೋಗವಲ್ಲ ಏನ್ ಬೇಸರ ಆಗತ್ನೇವ ನಾನು ಅವ್ರಿಗೆ. ಯವ್ವ ನನ್ನ ಸೊಸಿ ಇನ್ನ ಚಲೋ ಅದಾಳ ನಡೆದೈತಿ. ಬೇರೆ ಸೊಸ್ತಿರಂಗ ಆಗಿದ್ರ ನನ್ನ ಜೀವನ ಎಲ್ಲಿ ಬರ್ತಿತ್ತೋ ಏನೋ. ನನ್ನ ಮಗನ ಸುದ್ದಿಲ್ಲ, ನನ್ನ ಮಗನ ನನ್ನ ಮಾತು ಕೇಳವಲ್ದು. ನನ್ನ ಮಗ ಒಂಥರ ನಾಯಿ ಮಾಡ್ದಂಗೆ ಮಾಡ್ತೈತಿ ನನಗ. ಸೊಸಿ ಇನ್ನ ಚಲೋ ಅದಾಳ ನಡೆದೈತಿ ನಂಗೆ. ಯವ್ವ ಸೊಸಿ ಒಳಗೆ ಏನು ಮಾಡಕತ್ತೀವ ಯವ್ವ? ನನಗೆ ಒಂದಿಟ್ಟು ಚಾರ ಮಾಡ್ಕೊಂಬಾರವ ಯವ್ವ. ಮಾಡ್ಕೊಂಬರ್ತೀನಿ ರೀ ಅತ್ತಾರ, ಬಂದೆ. ಎದ್ದೇಳ್ರಿ ಅತ್ತಾರ, ಕುಡಿ ಎದ್ದೇಳ್ರಿ, ಮಾಡ್ಕೊಂಬಂದಿನಿ ನೋಡಿ ತಗೋರಿ. ತಾರವ ಯವ್ವ ಸೊಸಿ, ಯಾವ ಜನ್ಮದಾಗ ಪುಣ್ಯ ಮಾಡಿದ್ನಿಲ್ಲವ ಯವ್ವ. ನೀನೆಂತ ಒಳ್ಳೆ ಸೊಸಿ ಸಿಕ್ಕವ ಯವ್ವ ನನಗೆ. ಕೇಳಿದ್ದೆಲ್ಲ ಮಾಡ್ಕೊಡ್ತೀನಿ, ಜಳಕ ಮಾಡಿಸ್ತೀನಿ, ಉಣ್ಣ ಕೊಡ್ತೀನಿ, ಎಲ್ಲ ಮಾಡ್ತೀವ ಯವ್ವ. ಇರ್ಲಿ ಬಿಡ್ರಿ ಅತ್ತಾರ, ಕಷ್ಟ ಮನುಷ್ಯರು ಬರ್ಲಾರ್ದೇನ್ರಿ ಮರಕ್ಕೆ ಬರ್ತದೇನ್ರಿ. ಮತ್ತೆ ನಿಮಗೆ ನಾವು ನೋಡ್ಕೊಳ್ಳಲ್ಲ ಮತ್ತೆ ಯಾರು ನೋಡ್ಕೋತಾರ್ರಿ? ಹೌದವ್ವ ಯವ್ವ, ನನಗೆ ಆರಾಮಿಲ್ಲಾರ್ದಿಂದ ನೋಡಕತ್ತಿ ನಾನು. ನೀ ನನಗೆ ಎಷ್ಟು ಮಾಡಕತ್ತಿ ಅಂತೇಳಿ ನಾನೇ ಮಂದಿ ಮಾತು ಕೇಳಿ ನಿನ್ನ ಮೇಲೆ ಭಾಳ ಹುರ್ಕೊಂಡ್ಬಿಟ್ಟೆ. ನಿನಗೆ ಭಾಳ ನಡೆಸ್ಕೊಂಡೆ. ನಾನು ಒಂದು ನಿನ್ನ ತಾಯಿ ಅಂತ ತಿಳ್ಕೊಂಡು ನಾ ಮಾಡಿದ್ದೆಲ್ಲ ಒಟ್ಟಾಗ ಹಾಕೊಂಡು ಹೋಗವ ಯವ್ವ. ಇದೇ ಟೈಮ್ದಾಗ ಏನು ಸೇಡ್ ತಿರ್ಸ್ಕೊಬೇಡವ ಯವ್ವ ಪುಣ್ಯಾತ್ತಿ. ಇಲ್ರಿ ಅತ್ತಾರ, ನೀವು ಬೇರೆ ಅಲ್ಲ, ನಮ್ಮ ತಾಯಿ ಬೇರೆ ಅಲ್ಲ ಅಂತ ತಿಳ್ಕೊಂಡೆ ನಾನು. ಅದೇ ನಮ್ಮ ಅವ್ಗ ನಮ್ಮ ವೈನಿದಾರು ಏನು ಮಾಡ್ಲಿಕ್ಕಂದ್ರೆ ನನಗೆ ಸಿಟ್ಟು ಬರ್ತೈತಿಲ್ಲ, ಹಂಗ ನಾವು ತಿಳ್ಕೊಂಡು ಮೊದಲು ನಾವು ನಮ್ಮ ಅತ್ತಿಗಳನ್ನ ಚಂದಾಗಿ ಇಟ್ಕೊಂಡ್ರ ಆಮೇಲೆ ನಮ್ಮ ವೈನಿಗಳು ನಮ್ಮ ಅವ್ವದವ್ರಿಗೆ ಚಲೋ ಮಾಡ್ತಾರ. ಇಲ್ಲ ಅಂದ್ರ ನಮ್ದ ಹಂಗಿಸ್ತಾರ ಅವ್ರು. ಮೊದಲು ನೀನ್ ನೆಟಗ ನೋಡ್ಕೊರವ್ವ, ನಿಮ್ಮ ಅತ್ತಿನ ನೆಟಗ ನೋಡ್ಕೊರವ್ವ ಅಂತಾರ. ಅದಕ್ಕೆ ನಾವು ಚಂದ ನೋಡ್ಕೊಂಡ್ಬಿಟ್ರೆ ನಮ್ಮ ಅವ್ನವ್ರು ಆರಾಮಾಗಿರ್ತಾರಲ್ಲ. ನಮ್ಮವ್ವ ನಮಗ ಜನ್ಮ ನೀಡಿ ಕಷ್ಟಪಟ್ಟು ಸಾಕಿರ್ತಾಳ್ರಿ, ಹಂಗ ನೀವು ನಿಮ್ಮ ಮಕ್ಕಳಿಗೆ ಮಾಡಿರ್ತೀರಿ. ನಾವು ಬಂದು ನಿಮಗೆ ಯಾಕೆ ತೊಂದರೆ ಕೊಡ್ಬೇಕಾಗುದಿಲ್ರಿ? ನೀವು ಚಂದಾಗಿದ್ರೆ ನಮಗೆ ಸಾಕು. ನಮ್ಮ ನೋಡಿ ಮತ್ತೆ ನಾಳೆ ನಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳು ಮಾಡ್ತಾವ. ಈಗ ನಿಮಗೆ ನಾವು ಹೆಂಗ್ ಮಾಡ್ತೀವಿ ಹಂಗೆ ನಮಗೂ ಮಾಡ್ತಿರ್ತಾವ. ಅವು ಅಬ್ಸರ್ವ್ ಮಾಡ್ತಿರ್ತಾವ, ನೋಡ್ತಿರ್ತಾವ. ಯಾಕೆ ಬೇಕಾಗಿತ್ತು? ನಾವು ಚಂದಾಗಿದ್ರೆ ಸಾಕು. ಚಲೋ ಸೊಸಿ ಸಿಕ್ಕಿಯಪ್ಪ ಯವ್ವ. ತಾಯಿ ನಿನ್ನ ಹೊಟ್ಟೆ ತಣ್ಣಗಿರ್ಲಿ, ನೀ ಚಂದಾಗಿ ಜೀವನ ಮಾಡವ ಯವ್ವ. ಹಿಂಗ ನನ್ನ ಮಗನ್ನ ನನ್ನ ಮೊಮ್ಮಕ್ಕಳನ್ನ ಚಂದಾಗಿ ನೋಡ್ಕೊಂಡ್ಬಿಡವ ಯವ್ವ. ನಾ ಇದ್ರೇನು ನಾ ಸತ್ರೇನು ದೇವರಾದಷ್ಟು ಬೇಗ ನನ್ನ ಕರ್ಕೊಂಡು ಹೋಗ್ಬಿಡ್ಬೇಕವ ಯವ್ವ. ನಾ ಅಂತೂ ಇದ್ದಷ್ಟು ನಿಮಗೆ ಕಷ್ಟ ಆಗುತ್ತಾ, ನಿಮಗೆ ಭಾರ ಆಗುತ್ತಾ, ಇದ್ದಷ್ಟು ನಿಮಗೆ ತೊಂದರೆ ಆಗುತ್ತಾ? ಹಂಗೆ ಅನ್ಕೋಬೇಡ್ರಿ ಅತ್ತೀರ. ನೀವು ಯಾಕೆ ಹಂಗೆ ಅನ್ಕೋತೀರ? ನಾಳೆ ನಿಮ್ಮ ಮೊಮ್ಮಕ್ಕಳು ನಿಮ್ಮ ಮಡಿಲ್ದಾಗ ಆಡಬೇಕು, ನಗಬೇಕು. ನೀವು ಅವ್ರಿಗೆ ಬೆಳೆಸ್ಬೇಕು. ಎಲ್ಲ ನೀತಿ ನಿಯಮಗಳು, ಆಚಾರ ವಿಚಾರಗಳು ಕೊಟ್ಟು ನೀವು ಅವ್ರಿಗೆ ಬೆಳೆಸ್ಬೇಕ್ರಿ. ಇಷ್ಟು ಜಲ್ದಿ ನೀವು ದೇವ್ರು ಕರ್ಕೊಂಡ್ರೆ ಹೆಂಗ ಅಂತಂದ್ರೆ ಹೆಂಗ್ ವಿಚಾರ ಮಾಡ್ತೀರಿ ಅತ್ತೀರ? ನೀವು ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ನೀವು ಆರಾಮಾಗಲ್ತಾರ, ನಾ ಚಂದಾಗಿ ನೋಡ್ಕೋತೀನಿ. ಯಾಕೆ ಬೇಯವ್ವ, ಏನು ಕಿರಿಕಿರಿ ನಿಂದು? ಚಲೋ ಮಾಡಿದೇನು ಮುಂಜಾನೆದ್ದು? ಯಾವಾಗ ನೋಡಿದ್ರು ಇಟ್ಟ ನೋಡ್ಬೇಕು ನೋಡಿ ನಿಂದು. ವಟ 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 ಮನ್ಯಾಗ ಆಕಿ ನೆಮ್ಮದಿಯಾಗಿ ಇರಾಕ್ ಬಿಡು ಆಕಿನ. ಯಪ್ಪ ನಿನ್ನ ಹೆಂಡತಿಗೆ ಏನು ಅಂದಿಲ್ಲಪ್ಪ ಯಪ್ಪ. ನಿನ್ನ ಹೆಂಡತಿಗೆ ನಾನು ಏನು ಮಾತಾಡಿಲ್ಲ. ನೀನು ಮಗ ಆಗಿ ನನ್ನ ಜೊತೆ ಚಂದಾಗಿ ಮಾತಾಡಲ್ಲ, ನನ್ನ ಜೊತೆ ಚಂದಾಗಿ ಇರಲ್ಲ. ದೇವರು ನನಗೆ ಜಲ್ದಿನ ಕರ್ಕೊಂಡು ಹೋಗ್ಲಪ್ಪ ಅನ್ನಕತ್ತಿದ್ದೆ. ನಿನ್ನ ಹೆಂಡತಿ ಹಂಗೆ ಕಂತೀರಿ ಅತ್ತೀರ ಅನ್ನಕತ್ತಿದ್ಲಪ್ಪ ಯಪ್ಪ. ನಿನ್ನ ಹೆಂಡತಿ ನಾನು ಯಾಕ ನೆಮ್ಮದಿ ಕಸ್ಕೊಲ್ಲಪ್ಪ ಯಪ್ಪ ದೇವ್ರೆ. ಅಲ್ವೇ ನಿನ್ನ ಜೊತೆ ಏನು ಚಂದಾಗಿ ಮಾತಾಡಬೇಕು? ಎಲ್ಲ ಕೆಲಸ ಬಗ್ಸಿಬಿಟ್ಟು ನಿನ್ನ ಮುಂದೆ ಕುಂದ್ರಲ್ಲ ನಾನು. ಏನು ಕಣ್ಣಪಟ್ಟೆ ಆಸ್ತಿ ಗಳಿಸಿದ್ ನೋಡು, ನನ್ನ ಹೆಸರಲ್ಲಿ ಇಟ್ಟಿದಿ, ಅದಕ್ಕೆ ಹಾಕಿ ಕುಂತು ಉಣ್ತೀನಿ ನಾನು. ಅಲ್ಲಪ್ಪ, ನಾ ಎಲ್ಲಿಗ ಆಸ್ತಿ ಗಳಿಸ್ಲಪ್ಪ ಯಪ್ಪ. ನೀ ಇದ್ದವ ಈಗ ಗಳಿಸು. ನಿಮ್ಮಪ್ಪ ನೀನು ಸಣ್ಣವಿರಕ್ಕೆಲ್ಲ ತೀರ್ಕೊಂಡ. ನಿಮ್ಮಪ್ಪ ಇದ್ದಿದ್ರ ಆಸ್ತಿ ಗಳಿಸ್ತಿದ್ದ. ನಾನು ದುಡಿದು ನಿನ್ನ ಒಟ್ಟಿಗೆ ನಿನ್ನ ಬಟ್ಟೆಗೆ ಹಾಕಿದ್ರಾಗನ ನನಗೆ ಮಿಕ್ಕೈತಪ್ಪ ಯಪ್ಪ ತಂದೆ. ನೀವು ಒಳ್ಳೆ ಮೇಲೆ ಏನಾರ ಮಾತಾಡಪ್ಪ ಯಪ್ಪ ನನಗೆ. ಇಲ್ಲಿಕಂದ್ರೆ ಸುಮ್ಮ ಕುತ್ತಿಗೆ ಈಚಿಗೆ ಸಾಯಿ ಹೊಡೆದು ಬಿಡು, ಆ ಕಡೆ ಹೋಗ್ತೀನಿ. ಯಾಕ ಜಗತ್ತಿನ ಮೇಲೆ ಹೆಣ್ಮಕ್ಳು ಏನೂ ಗಳಿಸಿಲ್ಲನು? ಗಂಡ್ಮಕ್ಳ ಗಳಿಸ್ಯಾರನು? ಎಷ್ಟು ಮಂದಿ ಗಂಡು ಸತ್ತವರು ಮಕ್ಕಳು ಇಟ್ಕೊಂಡು ಎಷ್ಟು ಮಂದಿ ಸೌಕರ್ಯಾಗಿಲ್ಲ, ಎಷ್ಟು ಮಂದಿ ಗಳಿಸಿಲ್ಲವ? ನೀ ಏನು ಮಾಡಿಲ್ಲ ಅಷ್ಟ. ಹೌದಪ್ಪ ಯಪ್ಪ, ನಾ ಏನು ಗಳಿಸಿಲ್ಲ. ನಾನು ನಿಯತ್ತಿಂದ ಜೀವನ ಮಾಡಿನಪ್ಪ ಯಪ್ಪ. ನಿನ್ನ ಕಟ್ಕೊಂಡು ನಿಮ್ಮ ತಂಗಿನ ಕಟ್ಕೊಂಡು ಯಾವುದೇ ರೀತಿಯಿಂದ ಕೆಟ್ಟ ಕೆಲಸ ಮಾಡಿಲ್ಲ. ಜೀವನ ಚಲೋ ಮಾಡೀನಿ, ಎಲ್ಲರ ಬಾಯಾಗ ಓದಿನಿ. ನಾ ಅಂತ ಏನು ಗಳಿಸಿಲ್ಲಪ್ಪ ಯಪ್ಪ. ಅಲ್ವೇ ಆರಾಮಿಲ್ಲಾರ್ದ ಮಕ್ಕೊಂಡು ತಿಂಗಳು ಹೊತ್ತಾತ್ ನೀನು. ಇನ್ನೂ ಆರಾಮಾಗವಲ್ಲಿ. ನಾವು ಒಬ್ಬನ ದುಡಿಯಕತ್ತೀನಿ, ಮನ್ಯಾಗ ಸಂಸಾರ ನಡೆಸೋದು ಕಷ್ಟ ಆಗೈತಿ. ಆಕಿನೂ ಕೆಲ್ಸಕ್ಕೆ ಹೋಗ್ಕಳ. ನಿನಗೆ ಅನಾಥಾಶ್ರಮಕ್ಕೆ ಬಿಟ್ಟು ಬರ್ತೀನಿ, ನೀನು ಹೋಗಲ್ಲಿ. ಎಲ್ಲ ನೋಡ್ಕೊತಾರ ಅವರು, ನಿನ್ನ ಊಟ ಉಪಚಾರ ದವಾಖಾನಿ ಎಲ್ಲ ನೋಡ್ಕೊತಾರ. ಸುಮ್ಮನೆ ಅಲ್ಲಿರೋ ಆರಾಮಾಗಿ. ಈಗ ಆಕಿನೂ ಕೆಲ್ಸಕ್ಕೆ ಹೋಗ್ಕಳ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಹಂಗಾಗಿ ಈಗ ನಿನ್ನ ನೋಡ್ಕೊಳ್ಳೋರು ಯಾರು ಇರಂಗಿಲ್ಲ ಮನ್ಯಾಗ. ಅಲ್ಲೇ ಆರಾಮಾಗಿ ಇರ್ತಿದ್ದಿ. ಬಿಟ್ಟು ಬರ್ತೀನಿ, ನಾಳೆ ತಯಾರಾಕು. ಎಲ್ಲಿ ಹೋಗಲ್ಲಪ್ಪ ಯಪ್ಪ, ನನಗೆ ಎಲ್ಲಿ ಬಿಟ್ಟು ಬರಬೇಡ. ನಾನು ನನ್ನ ಗಂಡ ಸಂಸಾರ ಮಾಡಿದ ಮನೆಗೆಲ್ಲ ಸಾಯ್ತೀನಪ್ಪ ಯಪ್ಪ. ನಿನ್ನ ಕೈ ಮುಗಿತೀನಿ. ನನ್ನ ಮಗ ಸೊಸಿ ಜೊತೆನೇ ಇರ್ತೀನಪ್ಪ. ನನಗೆ ಎಲ್ಲ ಬಿಟ್ಟು ಬರಬೇಡಪ್ಪ ಯಪ್ಪ. ರೀ ಏನು ಮಾತಾಡಕತ್ತೀರಿ ನೀವು? ಮಜ್ಜೆಗಳನ್ನು ಹತ್ತಿ ನೋಡ್ಕೊಂಡು ತಗೋರಿ. ಸುಮೀರ, ನಿನಗೆ ಗೊತ್ತಾಗಂಗಿಲ್ಲ ಯವ್ವ. ನೀನು ತಯಾರಾಗ್ಬೇ. ನನಗೆ ಒಬ್ಬವಾಗ ದುಡಿಯೋಕೆ ಕಷ್ಟ ಆಗೈತಿ. ನೀನು ದವಾಖಾನೆ ನೋಡ್ಕೋಬೇಕು, ಮನೇನ ಸಂಸಾರ ನೋಡ್ಕೋಬೇಕು. ಇಬ್ಬರು ದುಡಿದ್ರೆ ನಮ್ಮ ಬಾಳೆ ನೆಟ್ಟಗಾಗುತ್ತಾ? ನೀನು ತಯಾರಾಗಿಬಿಟ್ಟು ಬರ್ತೀನಿ ನಿನಗಲ್ಲಿ. ಯಪ್ಪ ಮಗನೇ, ನಾಳಿಂದ ನಾನು ಮನೆ ಕೆಲಸ ಮಾಡ್ತೀನಪ್ಪ ಯಪ್ಪ. ನನಗೆ ಎಲ್ಲಿ ಬಿಟ್ಟು ಬರಬೇಡಪ್ಪ. ನಿನ್ನ ಕೈ ಮುಗಿತೀನಿ. ನಾಳಿಂದ ಯಾಕೆ ನಾನು ಚೆನ್ನಾಗಿ ಕೆಲಸ ಮಾಡ್ಕೋತೀನಿ. ನೀನು ಹೆಂಡತಿ ದುಡಕ್ಕೆ ಹೋಗ್ಲಿ, ನೀನು ದುಡಕ್ಕೆ ಹೋಗಪ್ಪ ಯಪ್ಪ.
ನೋಡ್ಬಯ್ಯವ್ವ ನೀವು ಅಲ್ಲಂದ್ರೆ ನಾ ಬದುಕಿರಲ್ಲ. ನಾ ಚಂದಾಗಿ ನಾ ಖುಷಿಯಾಗಿರ್ಬೇಕಂದ್ರೆ ನಿನ್ನ ನಾಳೆ ತಯಾರಾಗಿ ಬಿಟ್ಟು ಬರ್ತೀನಿ ನಾನು. 2 ದಿನಕ್ಕೊಮ್ಮೆ ನಾನು ನೋಡಕ್ಕೆ ಬರ್ತೀನಿ. ನೀ ಏನು ಒಮ್ಮೆಲೆ ಆ ಕಡೆ ಹೋಗ್ಕಾನಂತ ತಿಳ್ಕೊಬೇಡ. ಬರ್ತಿರ್ತೀನಿ ನಾನು. ಸೀದಾ ತಯಾರಾಗ ನಾಳೆ ಬಿಟ್ಟು ಬರ್ತೀನಿ. ಒಂದ ಮಾತು ಅಷ್ಟ. ಏನ್ ಬಿ ಸೊಸಿ ನಿನ್ ಗಂಡ ಹಿಂಗ್ ಅಂದೋದ್ಮೇಲೆ ವಯವ್ವ ನಿನ್ ಜೊತೆ ಇರ್ಬೇಕು ಜೀವನ ಮಾಡ್ಬೇಕನ್ನೋದೈತಿ ವಯವ್ವ ನನಗೆ. ನಿಮ್ಮನ್ ಬಿಟ್ಟು ಎಲ್ಲೇ ಹೋಗಕ್ ಮನ್ಸಿಲ್ಲ ವಯವ್ವ. ಸುಮ್ಮನೆ ಹತ್ತರ ಚಿಂತೆ ಮಾಡ್ಬೇಡ್ರಿ, ನಿಮ್ಮನ್ನ ಎಲ್ಲಿ ಕಳ್ಸಲ್ಲ. ಏನು ಮಾಡಕತ್ತಿ ಒಳಗ? ಒಂದಿಷ್ಟು ನೀರು ತಗೊಂಬಾ. ತಗೋ ಕುಡೀರಿ. ಅತ್ತವಾಗ ಆಟೆಲ್ಲ ಮಾತಾಡಿ ದಡದಿರಿ. ಅಲ್ರಿ ನೀವು ಮೊದಲ ಹೊಟ್ಟೆ ತುಂಬಾ ಊಟ ಮಾಡಿಲ್ಲನು? ಒಂದೊತ್ತು ಊಟ ಬಿಡ್ತಿದ್ದಿಲ್ಲ ನಾನು. 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಿದ್ದೆ ನಾನು. ಹಂಗಂದ್ರೆ ನಿಮಗ ಅಂಗಿ ಪ್ಯಾಂಟ್ ಇದ್ದಿದ್ದಿಲ್ಲ ಹಾಕೊಳಕ? ಫ್ಯಾಷನ್ ಅಂಗಿ ಪ್ಯಾಂಟ್ ಹಾಕೊಂಡು ಹೋಗಿದ್ದೆ ನಾ ಕಾಲೇಜ್ಕ. ಯಾವುದೇ ಫ್ಯಾಷನ್ ಬಂದ್ರೂ ಮೊದಲು ನಾನ ಖರೀದಿ ಮಾಡ್ತಿದ್ದೆ ಅದನ್ನ. ಹೌದಾ? ಹಂಗಂದ್ರೆ ನಿಮಗೆ ಮನಿ ಇದ್ದಿದ್ದಿಲ್ಲ ನೀ ಇರಾಕ? ಆಯ್ತಲ್ಲ ಮನಿ ಅಲ್ಲನು ಮತ್ತಿದು ಮನಿ. ನೀವು ಸಾಲಿ ಕಲ್ತಿಲ್ಲ? ಸಾಲಿ ಯಾಕೆ ಕಲ್ತಿಲ್ಲ? ರಗಡ್ ಸಾಲಿ ಕಲ್ತೀನಿ. ಡಬಲ್ ಡಿಗ್ರಿ ಮುಗೋದೈತೆ ನಂದು. ಅವ್ರ ಸಾಲಿ ಕಲ್ತಲ್ಲೇ ಈಗ ನಾನು ಕೆಲಸ ಮಾಡಕತ್ತಿದ್ದು. ತಿಳ್ಕೊ ಅದನ್ನ. ನಾ ತಿಳ್ಕೊಳ್ಳೋದಲ್ಲ, ಮೊದಲ ನೀವು ತಿಳ್ಕೊರಿ. ಅಷ್ಟೆಲ್ಲ ಯಾರು ಮಾಡಿದ್ರು ನಿಮಗ? ಮತ್ತಾರು ಮಾಡ್ತಾರೆ? ನಮ್ಮವು ಮಾಡಿಲ್ಲ. ನಿಮ್ ಬಾಯಿಲೆ ಬಂತಿಲ್ಲ ಅವು ಮಾಡ್ಯಾಳ ಅಂತೇಳಿ. ಅಲ್ರಿ ಅಷ್ಟೆಲ್ಲ ಮಾಡಿದ್ರು ನಿಮ್ಮ ಅವ್ಗ ಆಸ್ತಿ ಏನ್ ಮಾಡಿದಿ ಅಂತ ಕೇಳ್ತೀರಿ ನೀವು. ಇದಲ್ಲ ನೀದು. ಅವಾಗಿನ ಕಾಲದಾಗ ಗಂಡ ಇರ್ಲಿಕ್ಕಂದ್ರೂ ನಿಮ್ಮನ್ ತಗೊಂಡು ನಿಮ್ ತಂಗಿ ತಗೊಂಡು ಯಾವುದಕ್ಕೂ ಕೊರತೆ ಇಲ್ಲಾರ್ದಂಗ ಬೆಳೆಸ್ಯಾರ, ಸಾಲಿ ಕಲ್ಸ್ಯಾರ, ಎಲ್ಲ ಮಾಡ್ಯಾರ. ಮತ್ತ ಅವ್ರಿಗೆ ತಿರುಗಿ ಮಾತಾಡ್ತೀರಿ ನೀವು. ಅವಾಗಿನ ಕಾಲದಾಗ ಅವ್ರು ದುಡ್ದಿದ್ದಕ್ಕ ರೊಕ್ಕ ನಿಂತಿದ್ದಿಲ್ಲ, ಕೆಲಸ ನಿಂತಿದ್ದಿಲ್ಲ, ಆದ್ರೂ ಅಷ್ಟು ಮಾಡಿ ನಿಮ್ಗೆ ಅಟ್ ಮಾಡ್ಯಾರ ಅವರು. ನೀವು ಅಷ್ಟೆಲ್ಲ ಸಾಲಿ ಕಲ್ತೀರಿ, ಮತ್ತ ಡಬಲ್ ಡಿಗ್ರಿ ಮುಗಿಸ್ಕೊಂಡಿನಿ ಅಂತೀರಿ. 26, 27 ವಯಸ್ಸಿನವರದಿರಿ. ಇಷ್ಟತನ ಆದ್ರೂ ನೀವ್ ಏನ್ ಮಾಡಿರಿ? ನೀವೇನ್ ಗಳಿಸಿರಿ? ನೀವೇನ್ ಮಾಡಿರಿ ಹೇಳ್ರಿ ನೋಡೋಣ. ನಾ ಮನೆಗೆ ತಂದಾಕತ್ತೀನಲ್ಲ ಅಲ್ಲನು. ಯಾಕಡೆ ಸುತ್ತಾಡಿದ್ರು ಇರಾರ 3 ಅದೀವಿ, ನಮಗಿನ ಮಕ್ಕಳಿಲ್ಲ, ಮರಿ ಇಲ್ಲ, ಒಬ್ಬೊಂಗ ದುಡೋದಾಗೋದಿಲ್ಲ ಅಂತೀರಿ ನೀವು. ಅವಾಗಿನ ಕಾಲದಾಗ ಅತ್ತಿ ಹೆಂಗ್ ಮಾಡಿರ್ಬೇಕು? ಅಷ್ಟೆಲ್ಲ ಮಾಡಲ್ಲ ಅತ್ತಿ ಗ್ರೇಟ್ ಹೌದಲ್ಲನ್ರಿ? ಹೌದಲ್ಲ, ಇಷ್ಟು ತಿಳಿಲಿಲ್ಲಲ್ಲ ನನಗೆ. ನಮ್ಮ ಅವನ ಮಗ ಆಗಿ ನಮ್ಮ ಅವು ಕೆಟ್ಟದ್ದು ಬಯಸಿದ್ನಲ್ಲ. ನೀವು ಹೊರಗಿಂದ ಬಂದಾಕಿ ನಮ್ಮ ಅವನ ಅರ್ಥ ಮಾಡ್ಕೊಂಡು ನಾನು ಅರ್ಥ ಮಾಡ್ಕೊಳ್ಳಿಲ್ಲಲ್ಲ. ಪಾಪಿ ನಾನು. ಆಯ್ತು ಬಿಡ್ರಿ, ನೀವೇ ನೀವು ಬೇಜಾರು ಮಾಡ್ಕೋಬೇಡ್ರಿ. ಹೋಗ್ರಿ ನಿಮ್ಮ ಅವನ ಜೊತೆ ಮಾತಾಡ್ರಿ, ಕ್ಷಮೆ ಕೇಳ್ರಿ. ನಿಮ್ಮ ಅವನ ಜೊತೆ ಆಡ್ಕೋತ ನಕ್ಕೊಂತ ಇರ್ರಿ. ಹಬ್ಬಪ್ಪ ಅಂದ್ರೆ ಎಷ್ಟು ದಿನ ಬದುಕ್ತಾ ಹೇಳ್ರಿ ನಿಮ್ಮಮ್ಮ. ನಿಮ್ಮವ್ವ ಏನ್ ಮಾಡಿದ್ರು ನಮಗ ಮಾಡಬೇಕಿಲ್ಲ. ಅದ್ರ ಸಂಬಂಧ ಚಂದ ಮಾತಾಡ್ರಿ. ಈ ಸದ್ದ ಹೋಗ್ತೀನಿ. ಇರಲ್ತನ ಚಂದಾಗಿ ನೋಡ್ಕೊಳಮ್ಮ. ಯವ್ವ ನನ್ನ ತಪ್ಪಾಗಿತ್ತು ಬೇ ಯವ್ವ. ನಾ ಅಂದಿದ್ದೆಲ್ಲ ಒಟ್ಟಾಗ ಹಾಕೋ ಯವ್ವ. ನಾನು ನನ್ನ ಮಕ್ಳ ಥರ ನೋಡ್ಕೋತೀನವ್ವ ಯವ್ವ. ಚಂದಾಗಿ ನೋಡ್ಕೋತೀನಿ. ನನಗೆ ತಪ್ಪಾತವ ಯವ್ವ, ನನಗೆ ಕ್ಷಮಿಸ್ಬಿಡು. ನಾನು ನಿನ್ನ ಅರ್ಥನ ಮಾಡ್ಕೊಳ್ಳಿಲ್ಲ ಬೇ ಯವ್ವ. ನನ್ನ ತಪ್ಪಾತು. ಇರ್ಲಿ ಬಿಡಪ್ಪ ಮಗ, ನೀ ಅಂದಿದ್ದೆಲ್ಲ ನಾ ತಲೆ ಕೆಡಿಸ್ಕೊಂಡಿಲ್ಲ, ನಾ ಮನಸ್ನಾಗ ಹಾಕೊಂಡಿಲ್ಲ. ಹೋಗ್ಲಿ ಬಿಡು. ಮಕ್ಕಳು ನೀವು ಅಲ್ಲಾರ್ದ ಮತ್ತಾರಂತಾರ? ಮಕ್ಕಳ ಎಷ್ಟಂದ್ರೂ ಎಷ್ಟು ಮಾಡಿದ್ರು ಮಕ್ಕಳಲ್ಲಪ್ಪ. ಆದರೂ ನನಗೆ ಕ್ಷಮಿಸ್ಬಿಡು ಬೇ ಯವ್ವ. ಹ್ಞೂ ಮಗ, ನೀನು ಸೊಸಿ ಮೊಮ್ಮಕ್ಕಳು ಚಂದಿದ್ರನ್ನ ಸಾಕಪ್ಪ. ನೀವು ಚಂದಿದ್ರೆ ನಾನು ಚಂದಿರ್ತೀನಿ. ನೀವು ತಂದೆ ತಾಯಿರ ಮಠ ಚಂದಾಗಿ ನೋಡ್ಕೋರಿ. ಈ ಕತೆ ಇಷ್ಟ ಆದ್ರೆ ನಿಮ್ಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೊಬ್ಬರಿಗೆ ಶೇರ್ ಮಾಡ್ರಿ, ಅವರು ನೋಡ್ತಾರ. ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಲ್ಲ, ನಮಗೂ ಚಲೋ ವಿಡಿಯೋ ಮಾಡಂಗಾಗುತ್ತಾ. ಇನ್ನೊಬ್ಬರಿಗೆ ಶೇರ್ ಮಾಡ್ರಿ. ದಯವಿಟ್ಟು ಕಮೆಂಟ್ ಹಾಕ್ರಿ ಕೆಳಗೆ. ಯಾವ ಥರ ವಿಡಿಯೋ ಮಾಡ್ಬೇಕಂತ ಕಮೆಂಟ್ ಹಾಕ್ರಿ. ನೋಡ್ರಿ, ನಮಗೂ ಆಶಿಸ್ರಿ, ಬೆಳೆಸ್ರಿ. ಬಾಯ್.